ಕನಿಷ್ಠ 31,000 ವೇತನ ಹಾಗೂ 6,000 ಪಿಂಚಣಿ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ರಾಜ್ಯದ ಗ್ರಾಮ ಪಂಚಾಯಿತಿಗಳ ನೌಕರರು ಸಿಐಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆಯ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕರ ವಸೂಲಿಗಾರರು, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ಸ್, ನೀರುಗಂಟಿಗಳು, ಜವಾನ್, ಸ್ವಚ್ಛತೆಗಾರರು ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರೂ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಮರಣ ಹೊಂದಿರುವ ನೌಕರರ ಕುಟುಂಬದ ಸದಸ್ಯರಿಗೆ ಅನುಕಂಪದ ನೌಕರಿ ನೀಡಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ನೌಕರರ 17 ಬೇಡಿಕೆಗಳಿಗಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ. ಆದರೆ ದಿಢೀರಾಗಿ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿಲ್ಲ. ಈಗಾಗಲೇ 2023 ನವೆಂಬರ್ದಲ್ಲಿ ನಾವು ಹೋರಾಟ ಮಾಡೀವಿ. ಆಮೇಲೆ ಫೆಬ್ರವರಿ 2024ರಲ್ಲಿ ಹೋರಾಟ ಮಾಡೀವಿ. ಆ ನಂತರದಲ್ಲಿ 2025 ಮಾರ್ಚ್ನಲ್ಲಿನೂ ಹೋರಾಟ ಮಾಡಿ ನಾವು ಸರ್ಕಾರದ ಗಮನ ಸೆಳೆದೀವಿ ಹಾಗೂ ಸರ್ಕಾರಕ್ಕೆ ನಮ್ಮ ಮನವಿ ಪತ್ರಗಳನ್ನು ಕೊಟ್ಟಿವಿ. ಸಂಬಂಧಪಟ್ಟಂಥ RDPR ಇಲಾಖೆಯ ಸಚಿವರುಗಳಿಗೆ ಹಾಗೂ ನಮ್ಮ RDPR ಇಲಾಖೆಯ ಆಯುಕ್ತರಿಗೆ ಮತ್ತು RDPR ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ನಮ್ಮ ಬೇಡಿಕೆಗಳು ಏನು ಅನ್ನುವಂಥದ್ದು ಎಲ್ಲ ಮನದಟ್ಟು ಮಾಡಿ ಹಲವಾರು ಸುತ್ತಿನ ಮಾತುಕತೆಗಳಾದರೂ ನಮ್ಮ ಸಮಂಜಸವಾದಂಥ ಬೇಡಿಕೆಗಳು ಇನ್ನೂವರೆಗೆ ಈಡೇರಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಅನಿವಾರ್ಯವಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹವನ್ನು ನಾವು ಕೈಗೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಾವು ಬೆಂಗಳೂರು ಬಿಟ್ಟು ಕದಲುವುದಿಲ್ಲ ಅನ್ನುವಂಥ ಒಂದು ಪ್ರತಿಜ್ಞೆ ಮಾಡಿ ಇವತ್ತು ನಾವು ನಮ್ಮ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದೇ ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಂತಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವಂಥ ಎಲ್ಲ ನೌಕರರಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕನ್ನುವಂಥದ್ದು ಒಂದು ಬೇಡಿಕೆ. ಎರಡನೇ ಬೇಡಿಕೆ, ಇವತ್ತೇನು ಬೆಲೆ ಏರಿಕೆ ಐತಿ, ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಈಗಾಗಲೇ ಕನಿಷ್ಠ ವೇತನದ ಸಲುವಾಗಿ ಹಲವಾರು ಸುತ್ತಿನ ಮಾತುಕತೆಗಳು ಆಗಿದ್ದಿದೆ. ಅದೇ ರೀತಿಯಲ್ಲಿ ಮಾಲೀಕರು ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಸೇರಿ 2 ಸುತ್ತಿನ ಮಾತುಕತೆಯಾಗಿ ಒಂದು ಒಪ್ಪಂದಕ್ಕೆ ಬರಲಾಗಿತ್ತು. ಆದರೆ ಒಪ್ಪಂದಕ್ಕೆ ಮಾಲೀಕರು ಒಪ್ಪದೇ ಇರುವುದರಿಂದ ಆ ಒಂದು ಪ್ರಕರಣ ಇವತ್ತು ಮುಖ್ಯಮಂತ್ರಿಯವರ ಕಡೆ ಇದೆ. ದಯವಿಟ್ಟು ಮುಖ್ಯಮಂತ್ರಿಯವರು ಕನಿಷ್ಠ ವೇತನ 36,000 ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಲಿಕ್ಕೆ ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ನೌಕರರು ಕೆಲವೊಬ್ರು 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಬ್ರು 10 ವರ್ಷಗಳು ಮೇಲ್ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಬ್ರು 15-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ವೇತನ ಇದೆ. ಅದಕ್ಕಾಗಿ ಸೇವಾ ಹಿರಿತನದ ಆಧಾರದಲ್ಲಿ ವೇತನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಬೇಡಿಕೆಯನ್ನು ಇಟ್ಟುಕೊಂಡು ಈಗಾಗಲೇ 2-3 ಸುತ್ತಿನ ಮಾತುಕತೆ ಮಾಡಿ ನಾವು 5 ವರ್ಷ ಕೆಲಸ ಮಾಡಿದವ್ರಿಗೆ 750, 10 ವರ್ಷ ಕೆಲಸ ಮಾಡಿದವ್ರಿಗೆ 1500, ಆಮೇಲೆ 15 ವರ್ಷ ಮೇಲ್ಪಟ್ಟು ಕೆಲಸ ಯಾರು ಮಾಡ್ಯಾರ ಅವ್ರಿಗೆ 3,000 ರೂಪಾಯಿ ಇನ್ಕ್ರಿಮೆಂಟ್ ಅನ್ನು ಕೊಡಬೇಕು. ಅಂದ್ರೆ ಈ ಕೊಡುವಂತ ವೇತನದಲ್ಲಿ ಕೂಡಿಸಿಕೊಡ್ಬೇಕನ್ನುವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡಿವಿ. ಆ ಒಂದು ಫೈಲ್ ಅನ್ನ ಈಗಾಗಲೇ ಕಡತ್ ಆರ್ಥಿಕ ಇಲಾಖೆಗೆ ಹೋಗಿದೆ. ಆ ಕಡತ್ತು ಆರ್ಥಿಕ ಇಲಾಖೆಗೆ ಹೋಗಿದ್ದರಿಂದ ಮುಖ್ಯಮಂತ್ರಿಯವರು ಆರ್ಥಿಕ ಇಲಾಖೆಯನ್ನು ತಮ್ಮ ಹತ್ರ ಇಟ್ಕೊಂಡಿದ್ದರಿಂದ ಈ ಒಂದು ಬೇಡಿಕೆಯನ್ನ ಕ್ಲಿಯರ್ ಮಾಡಬೇಕನ್ನುವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡ್ ಬಂದಿವಿ. ಅದೇ ರೀತಿ ಜನಸಂಖ್ಯೆ ಆಧಾರದಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಅಪ್ಗ್ರೇಡ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ 2-3 ಸುತ್ತಿನ ಮಾತುಕತೆ ಮಾಡಿ ನಾವು ಈಗಾಗಲೇ ಆ ಒಂದು ಬೇಡಿಕೆಗಳ ಕುರಿತು ಸಹ ಕಡತ ಇವತ್ತು ಇದು ಆರ್ಥಿಕ ಇಲಾಖೆಗೆ ಹೋಗಿದ್ದಿದೆ. ಆ ಒಂದು ಕಡತನ್ನು ಸಹ ಇವತ್ತು ಕೂಡಲೇ ಅನುಮೋದನೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಪಂಚಾಯಿತಿ ನೌಕರರಿಗೆ ಪಿಂಚಣಿ ಕೊಡಬೇಕು ಅಂಥೇಳಿ ನಮ್ಮ ಹೋರಾಟ ನಡೀತಾ ಇದೆ. ಪಿಂಚಣಿ ಸಲುವಾಗಿ ಈಗಾಗಲೇ ಒಂದು ಕಮಿಟಿ ಮಾಡಿ ಒಂದು ವರದಿ ಮಾಡ್ಯಾರ. ಆ ವರದಿ ಆಧಾರದಲ್ಲಿ ಚರ್ಚೆನೂ ಆಗಿದ್ದಿದೆ. ಅದು ಕಾಂಟ್ರಿಬ್ಯೂಷನ್ ಪೆನ್ಷನ್ ಮಾಡ್ತೀವಿ ಅಂತಂದಿದ್ರು. ಆದರೆ ಯಾವುದೇ ರೀತಿಯಿಂದ ಆ ಪೆನ್ಷನ್ ಬಗ್ಗೆ ಅಧಿಕಾರಿಗಳು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ನಮಗೆ ಗ್ರಾಮ ಪಂಚಾಯತ್ ನೌಕರಿಗೆ ಪಿಂಚಣಿ ಕೊಡಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿವಿ. ಈಗಾಗಲೇ ಪಂಚಾಯಿತಿಯವರಿಗೆ ಗ್ರ್ಯಾಚ್ಯುಟಿ ಕೊಡಬೇಕಂತಿದೆ, ಒಂದು ಆದೇಶ ಇದೆ. ಆದರೆ ರಾಜ್ಯದ ಬಹಳಷ್ಟು ಪಂಚಾಯಿತಿಗಳಲ್ಲಿ ಆ ಗ್ರ್ಯಾಚ್ಯುಟಿ ಸೌಲಭ್ಯ ಸಿಗ್ತಾ ಇಲ್ಲ. ಆದ್ದರಿಂದ ಗ್ರಾಮ ಸೇವಕರಿಗೆ ಏನು ಮೊನ್ನೆ 10 ಲಕ್ಷ ರೂಪಾಯಿ ಇಡಗಂಟು ಕೊಟ್ರಿ, ಅದೇ ನಿಟ್ಟಿನಲ್ಲಿ ಪಂಚಾಯಿತಿ ನೌಕರರು ನಿವೃತ್ತಿ ಆದರೆ ನಮಗೂ 10 ಲಕ್ಷ ರೂಪಾಯಿ ಇಡಗಂಟು ಕೊಡಬೇಕನ್ನುವಂಥ ಒಂದು ಪ್ರಮುಖ ಬೇಡಿಕೆಯನ್ನ ನಾವು ಇಟ್ಕೊಂಡ್ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು BPL ಕಾರ್ಡ್ಗಳನ್ನು ಪಂಚಾಯಿತಿ ನೌಕರರಿಂದ ಕಿತ್ತುಕೊಳ್ಳುವಂಥದ್ದು ಒಂದು ಕುತಂತ್ರ ಸರ್ಕಾರ ಮಾಡ್ತಾ ಇದೆ. ಯಾಕಂತಂದ್ರೆ 1,20,000 ಮಾನದಂಡವಾಗಿ ಇಟ್ಕೊಂಡು ವರಮಾನವನ್ನು ಒಂದು ವಾರ್ಷಿಕ ವರಮಾನ ಇಟ್ಕೊಂಡು BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಹೊರಟಿದೆ. ಆದರೆ 1,20,000 ರೂಪಾಯಿ ಸಣ್ಣ ಕೆಲಸ ಮಾಡೋರ್ದು ಒಂದು ವರಮಾನ ಇದೆ. ಆದ್ದರಿಂದ ಅವರಿಗೆ ಒಂದು ಕನಿಷ್ಠ ವೇತನ, ಬದುಕು ಉಳಿಯುವಂತ ಒಂದು ಕನಿಷ್ಠ ವೇತನ ಕೊಡಬೇಕು. ಆ ಕನಿಷ್ಠ ವೇತನದ ಆಧಾರದಲ್ಲಿ ಒಂದು ವಾರ್ಷಿಕ
ಆದಾಯವನ್ನು ಮಾನದಂಡವಾಗಿ ಇಟ್ಟು ಆವಾಗ ನೀವು ಬೇಕಾದರೆ BPL ಕಾರ್ಡನ್ನು ರದ್ದು ಮಾಡಬಹುದು. ಆದರೆ ದಿಢೀರಾಗಿ ಈ ರೀತಿ BPL ಕಾರ್ಡ್ ರದ್ದು ಮಾಡುವಂಥದ್ದು ನಾವು ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಮತ್ತು ಬಿಲ್ ಕಲೆಕ್ಟರ್ಗಳು ಹೆಚ್ಚುವರಿ ಬಿಲ್ ಕಲೆಕ್ಟರ್ಗಳನ್ನು ನೇಮಕಾತಿ ಮಾಡ್ಕೋಬೇಕು ಮತ್ತು ಪ್ರತಿಯೊಂದು ಪಂಚಾಯಿತಿಗೆ SDA ಪೋಸ್ಟ್ಗಳನ್ನು ಭರ್ತಿ ಮಾಡ್ಕೋಬೇಕು, ನೇಮಕಾತಿ ಮಾಡ್ಕೋಬೇಕನ್ನುವಂಥ ಹೀಗೆ 17 ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ನಿರಂತರವಾಗಿ 37 ವರ್ಷದಿಂದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಮಸ್ಯೆಗಳ ಕುರಿತು ಹೋರಾಟ ಮಾಡ್ತಾ ಅವರ ಸೌಲಭ್ಯಗಳ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದೆ. ಕಳೆದ 3 ದಶಕಗಳಿಂದ ಅವರ ಪ್ರಮುಖ ಬೇಡಿಕೆಗಳ ಹೋರಾಟದಲ್ಲಿ ಪ್ರಸಕ್ತ ಸಂದರ್ಭದಲ್ಲಿ ಪ್ರಮುಖ ಹೋರಾಟಗಳಿಗಾಗಿ ಇವತ್ತು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು, ಕಾರ್ಮಿಕ ಅಧಿಕಾರಿಗಳು ಅವರೆಲ್ಲರ ಜೊತೆ ಮಾತನಾಡಿ ನಮ್ಮ ಪ್ರಮುಖ ಬೇಡಿಕೆ ಆದಂಥ ಒಂದು ವೈಜ್ಞಾನಿಕ ಬೆಲೆ ಏರಿಕೆ ಆಧಾರಿತ ವೈಜ್ಞಾನಿಕ ಒಂದು ಕನಿಷ್ಠ ವೇತನ ಆಗಬೇಕು. ನಮ್ಮ ಬೇಡಿಕೆ ಕನಿಷ್ಠ 36,000 ರೂಪಾಯಿ ಆಗ್ಬೇಕಂತೇಳಿ ನಾವು ಕೇಳ್ತಾ ಇದ್ದೇವೆ. ಎರಡನೇದು ಕನಿಷ್ಠ ಪಿಂಚಣಿ ಕೂಡ ಕೊಡಬೇಕು. ಯಾಕಂದರೆ ಇಲ್ಲಿವರೆಗೆ ಕೆಲಸ ಮಾಡಿದಂಥ ನೌಕರರಿಗೆ ಪಿಂಚಣಿ ಇಲ್ಲ. ಆ ಕಾರಣ ನಾವು 6,000 ರೂಪಾಯಿ ಕನಿಷ್ಠ ಪಿಂಚಣಿ ಅವ್ರಿಗೆ ಕೊಡಬೇಕಂತ ಬೇಡಿಕೆ ಇದೆ. ಮೂರನೇದಾಗಿ ಇವತ್ತು ಎಲ್ಲ ನೌಕರರು ಸರ್ಕಾರಿ ನೌಕರ ಆಗಬೇಕಂತೇಳಿ ನಾವು ಕೇಳ್ತಾ ಇದ್ದೇವೆ. ಅದಲ್ಲದೆ ಈ ಎಲ್ಲ ನಮ್ಮ ಪಂಚಾಯತ್ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಸ್ವಚ್ಛತಾ ನೌಕರರಿಗೆ ಪಾಪ್ಯುಲೇಷನ್ ಆಧಾರ ಮೇಲೆ ಅವ್ರನ್ನೆಲ್ಲ ಸ್ವಚ್ಛಗಾರನ ಹೆಚ್ಚು ಮಾಡಬೇಕು. ಆಮೇಲೆ ಇವತ್ತು ಸ್ವಚ್ಛ ವಾಹಿನಿ ಕಾರ್ಯಕರ್ತರು ಬಂದಿದ್ದಾರೆ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಗ್ರಾಮ ಪಂಚಾಯತ್ ನೌಕರ ಅಂತ ಇನ್ನೂ ಪರಿಗಣಿಸಿಲ್ಲ. ಅವ್ರು ಪರಿಗಣಿಸಿ ಕನಿಷ್ಠ ಅವರಿಗೂ 15,000 ರೂಪಾಯಿ ಕೊಡಬೇಕನ್ನುವಂಥದ್ದು. ಇವೆಲ್ಲ ಡಿಮಾಂಡ್ಸ್ಗಳಿಗಾಗಿ ನಾವು ನಿರಂತರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ, ಕರೆ ಕೊಟ್ಟಿದ್ದೇವೆ. ಅನಿರ್ದಿಷ್ಟ ಮುಷ್ಕರಕ್ಕೆ ಪ್ರಮುಖವಾದಂಥ ಬೇಡಿಕೆ ನಮ್ಮ ಕನಿಷ್ಠ ವೇತನ 36,000 ರೂಪಾಯಿ. ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೇವೆ. ಡಿಪಾರ್ಟ್ಮೆಂಟ್ಗೆ ಆಯಿತು, ಆಮೇಲೆ ಕಾರ್ಮಿಕ ಇಲಾಖೆಗೂ ಆಯಿತು. ಆಮೇಲೆ ನಮ್ಮ ಕೋರ್ಟ್ ಆದೇಶದ ಪ್ರಕಾರ ಕನಿಷ್ಠ 25,000 ರೂಪಾಯಿಂದ 29,000 ರೂಪಾಯಿ ಕೊಡಲು ಅವರು ನಿರ್ಧಾರ ಮಾಡಿದ್ದಾರೆ. ಅದು ಜಾರಿ ಆಗಬೇಕಾದ್ರೆ ನಾವು 2 ವಿಧದಲ್ಲಿ ಕೇಳ್ತಾ ಇದ್ದೇವೆ. ಕನಿಷ್ಠ ನಮ್ಮ ಬೆಲೆ ಏರಿಕೆ ಮತ್ತೊಂದೆಲ್ಲ ನೋಡಿದ್ರೆ 36,000 ರೂಪಾಯಿ ಕನಿಷ್ಠ ಕೊಡಬೇಕು. ನಂತರ ವಿವಿಧ ಕೇಡರಿಗೆ ಹೆಚ್ಚಾಗಬೇಕು. ಅದು ಅಲ್ಲದೆ ಇವತ್ತು ನೌಕರರು 10 ವರ್ಷ, 20 ವರ್ಷ, 30 ವರ್ಷ ಸೇವೆ ಸಲ್ಲಿಸಿದ್ದಾರೆ, ನಿವೃತ್ತರಾಗಿದ್ದಾರೆ. ಈಗಿದ್ದಂಥ ಜನರ ಒಂದು ಏನು ಕೆಲಸ ಮಾಡಿದ್ದಾರೆ ಅವರ ಕೆಲಸ ಅನುಗುಣವಾಗಿ ಅವರಿಗೆ ವಿಶೇಷವಾದಂಥ ವೇತನ ಕೊಡಬೇಕು. 5 ವರ್ಷ ಆದವರಿಗೆ 750, 10 ವರ್ಷ ಆದವರಿಗೆ 1,000 ರೂಪಾಯಿ, 15 ವರ್ಷ ಆದವರಿಗೆ 1,500 ಮತ್ತು 20 ವರ್ಷ ಆದವರಿಗೆ 3,000 ರೂಪಾಯಿ ಹೆಚ್ಚಿನ ವೇತನವನ್ನು ಕೂಡಿಸಿ ಕನಿಷ್ಠ ವೇತನ ಕೊಡಬೇಕು. ಅಂದ್ರೆ ದುಡಿದ ಅವರ ಸೇವೆ ಮಾಡಿದ ಆಧಾರದ ಮೇಲೆ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಅದು ಇವತ್ತು ಈಡೇರಲೇಬೇಕಾಗಿದೆ. ಆ ಕಾರಣ ಅದರ ಸಲುವಾಗಿ ನಾವು ಇವತ್ತು ಬಂದಿದ್ದೇವೆ ಬೆಂಗಳೂರಿಗೆ. 1-2 ವರ್ಷಗಳಿಂದನೂ ಕೂಡ ನಾವು ಸ್ವಚ್ಛವಾಹಿನಿ ಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಂದರೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಯವರಾಗ್ಬೋದು, PDOಗಳಾಗ್ಬೋದು, ಮತ್ತು ಸದಸ್ಯರುಗಳಾಗ್ಬೋದು ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಪಂಚಾಯಿತಿಗಳಲ್ಲಿ ಯಾವುದೇ ರೀತಿಯ ನಮಗೆ ಗ್ರಾಮ ಪಂಚಾಯಿತಿಯವರು ಸಪೋರ್ಟ್ ಮಾಡ್ತಿಲ್ಲ. ನಮಗೆ ಟ್ರೈನಿಂಗ್ ಕೊಟ್ಟಿದ್ದ ಸಂದರ್ಭದಲ್ಲಿ ಯಾರೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ನೀವು ಸ್ಯಾಲ್ರಿ ತೊಗೋಬೇಕು, ಮತ್ತು ನೀವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿನೇ ಕಸ ವಿಲೇವಾರಿ ಮಾಡಿರುವಂತಹ ಕಸಗಳನ್ನ ಮಾರಿನೇ ಸ್ಯಾಲ್ರಿ ತೊಗೋಬೇಕು ಅಂತ ಏನು ಹೇಳಿರಲಿಲ್ಲ. ಜೊತೆಗೆ ನಮಗೆ ಟ್ರೈನಿಂಗ್ ತೊಗೋಬೇಕಾದ್ರೆ ನಿಮಗೆ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡೋದ್ರಿಂದ ಗ್ರಾಮ ಪಂಚಾಯತಿಯವರೇನೆ ನಿಮಗೆ ಏನು ಸ್ಯಾಲ್ರಿ ಆಗಬೇಕು ಎಲ್ಲನೂ ಕೊಡ್ತಾರೆ. ಜೊತೆಗೆ ಅವರೇನೆ ಕೆಲಸ ನಿಗದಿ ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ಬಿಟ್ಟೇ ಟ್ರೈನಿಂಗ್ ಕೊಟ್ಟಿದ್ದು. ಇವಾಗ ಏನು ಹೇಳ್ತಿದ್ದಾರೆ ಅಂತಂದರೆ ಸಂಜೀವಿನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಆವಾಗಲೂ ಗೊತ್ತಿತ್ತು ಸರ್ ಒಡಂಬಡಿಕೆ. ಬಟ್ ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಕಸ ವಿಲೇವಾರಿ ಮಾಡಿರುವಂಥ ಕಸನ ಮಾರಿನೇ
ಅಮೌಂಟ್ ತಗೋಬೇಕು, ಸ್ಯಾಲ್ರಿ ತಗೋಬೇಕು ಅನ್ನೋದನ್ನ ಯಾವುದೇ ರೀತಿ ನಮಗೆ ಏನು ಹೇಳಿರಲಿಲ್ಲ ಸರ್. ಈಗ ಜೊತೆಗೆ ಏನು ಹೇಳ್ತಿದ್ದಾರೆ ಅಂತಂದರೆ, ಎಷ್ಟು ಆದಾಯ ಬರುತ್ತೋ ಅದ್ರ ಮೇಲೆ ನಾವು ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲವೊಂದು ಪಂಚಾಯತಿಗಳಲ್ಲಿ ಆದಾಯನೇ ಇಲ್ಲ, ಟ್ಯಾಕ್ಸು ಕಲೆಕ್ಷನ್ ಆಗಲ್ಲ, ಪಂಚಾಯತಿಗಳ ಟ್ಯಾಕ್ಸ್ಗಳಿಗೆ ಕಲೆಕ್ಷನ್ ಆಗಲ್ಲ. ಅಂಥದ್ರಲ್ಲಿ ನಮ್ಗೆ ಯಾವ ರೀತಿ ಅದನ್ನು ಸ್ಯಾಲ್ರಿ ಕೊಡ್ತಾರೆ, ನಮ್ಗೆ ಯಾವ ರೀತಿ ಗೌರವಧನ ನೀಡ್ತಾರೆ? ಹಾಗಾಗಿ ನಾವು ಇವತ್ತು ಏನು ಅಂತಂದರೆ, ಒಬ್ಬೊಬ್ಬರು 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ, ನಾನು ಕೂಡ ಶುರುವಿನಲ್ಲಿ 1,000 ರೂಪಾಯಿಂದನೂ ಕೆಲಸ ಮಾಡಿದ್ದೀನಿ. ಇವನ್ ನನಗೆ ಕೆಲವೊಂದು ಪಂಚಾಯತಿಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಅಂದರೆ ಈಗ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಎಲ್ಲರಿಗೂ ನಮ್ಮದೇ ರೀತಿಯಾಗಿ ಸಪೋರ್ಟ್ ಮಾಡಬೇಕು. ಮತ್ತು ಸಮಸ್ಯೆ ಏನಾಗೈತೆ ಅಂದರೆ ಸರ್, ಟ್ಯಾಕ್ಸ್ ಕಲೆಕ್ಷನ್ಗೆ ಹೋಗಿ ಅಂತ ಹೇಳ್ತಾರೆ. ನಾವು ಟ್ಯಾಕ್ಸ್ ಕಲೆಕ್ಷನ್ಗೆ ಹೋದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಕೊಡೋಲ್ಲ. ಒಂದೊಂದು ಕಡೆ ನಾವೇ ಕಸ ಕೊಟ್ಟು ನಾವೇ ಟ್ಯಾಕ್ಸ್ ಕೊಡಬೇಕಾ, ನಾವೇ ದುಡ್ಡು ಕೊಡಬೇಕಾ ಅಂತ ಹೇಳ್ತಾರೆ ಸರ್. ಕೆಲವೊಂದು ಕಡೆ ಎಲ್ಲ ನಾವೇನು ಕೊಡಬೇಕು, ನಿಮ್ಗೊಂದ್ಸಲ ಕೊಟ್ಟು ಅವ್ರಿಗೊಂದ್ಸಲ ಕೊಡಬೇಕಾ, ನಾವು ಕಂದಾಯದವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ತುಂಬ ಹೀನಾಯವಾಗಿ ಬೈಯೋದು, ಯಾಕೆ ಬಂದರೆ ಒಂಥರ ಏನೋ ಮನೆಗೆ ಸಾಲ ಕೇಳಕ್ಕೆ ಹೋಗ್ತಿದ್ದೀವೋ ಇಲ್ಲ ಭಿಕ್ಷೆ ಕೇಳಕ್ಕೆ ಹೋಗ್ತಿದ್ದೀವೋ ಅನ್ನೋ ರೀತಿ ನಮ್ಮನ್ನು ಟ್ರೀಟ್ ಮಾಡೋದು, ಈ ಥರ ಎಲ್ಲ ನಡುತ್ತೆ. ಸಾರ್ವಜನಿಕರು ಏನು ಅಂತಂದರೆ, ಸರ್ಕಾರದಿಂದ ಏನು ಬರುತ್ತೆ ಅದನ್ನು ನೋಡ್ತಾರೆ ಹೊರತು ಸರ್ಕಾರಕ್ಕೆ ಏನು ಕೊಡಬೇಕು ಅನ್ನೋದನ್ನು ನೋಡಲ್ಲ ಸರ್ ಅವರು. ಸರ್, ಶುರುವಿಂದನೂ ಕೂಡ ಎಲ್ಲ ಪಂಚಾಯತಿಗಳಲ್ಲೂ ಕೂಡ 90% ಶುರುವಿಂದನೂ ತೊಂದರೆ ಇದೆ. ಒಂದು 3 ವರ್ಷದಿಂದ 4 ವರ್ಷ ಆಯಿತು ಸರ್ ನಮಗೆ ತರಬೇತು. ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ 33 ಜಿಲ್ಲೆಗಳಲ್ಲಿ 63,000 ಜನ ಪಂಚಾಯತಿ ನೌಕರದಾರರು ಕೆಲಸ ಮಾಡ್ತಾರೆ. ನೀರ್ಗಂಟಿಯಾಗಿ, ಬಿಲ್ ಕಲೆಕ್ಟರ್ ಆಗಿ, ಆಮೇಲೆ ಸ್ವಚ್ಛತಾಗಾರರಾಗಿ, ಪಿವನ್ ಆಗಿ, ಚಪ್ರಸ್ ಆಗಿ, ಕಂಪ್ಯೂಟರ್ ಆಪರೇಟರ್ ಆಗಿ ಸುಮಾರು 63,000 ಜನ ಕೆಲಸ ಮಾಡ್ತಾರೆ. 63,000 ಜನರಿಗೆ ಕೆಲಸ ಮಾಡುವಂಥ ನೌಕರಿಗೆ ಯಾವುದೇ ಸೇವಾ ಭದ್ರತೆಗಳು ಇವತ್ತಿನವರೆಗಿಲ್ಲ, ಕಾಯಮಾತಿಲ್ಲ. KCSR ಕೂಡ ಇವರಿಗೆ ಅನುಕೂಲ ಆಗಿಲ್ಲ. ಹಿಂಗಾಗಿ ಎಲ್ಲ ನೌಕರಿಗೆ ಈಗಾಗಲೇ ಈ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರಿಗೆ ಅನುಮೋದನೆ ಕೊಡಬೇಕು. ಅನುಮೋದನೆ ಆಗಿರ್ತಕ್ಕಂಥ ನೌಕರದಾರರಿಗೆ ಏನಪ್ಪ ಅಂದ್ರೆ ಕಾರ್ಯದರ್ಶಿ ಹುದ್ದೆಗೆ, PDO ಹುದ್ದೆಗೆ ಮತ್ತು SDA ಹುದ್ದೆಗೆ, ಅಕೌಂಟೆಂಟ್ ಹುದ್ದೆಗೆ ಬಡ್ತಿ ಕೊಡಬೇಕು. ಇಡೀ 33 ಜಿಲ್ಲೆಯಲ್ಲಿ ಈಗಾಗಲೇ ಬಡ್ತಿ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಆಗಿಲ್ಲ. ಬಡ್ತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಎಲ್ಲ ಪಂಚಾಯತಿ ನೌಕರದಾರರಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರದಾರರಿಗೆ, ಪಿವನ್ ಇರ್ಬೋದು, ವಾಟರ್ಮನ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಎಲ್ಲರೂ ಪದವೀಧರರಿಗೆ ಏನಂತ ಹೇಳಿದ್ರೆ ಬಡ್ತಿ ಮಾಡುವಾಗ ಪಂಚಾಯತ್ ರಾಜ್ ಇಲಾಖೆ ನೇರ ನೇಮಕಾತಿಯಲ್ಲಿ ನಮಗೇನಂತ ಹೇಳಿದ್ರೆ 70% ನೇಮಕಾತಿಯನ್ನು ಅವಕಾಶ ಮಾಡಿಕೊಡಬೇಕು. ಕೊಡೋದ್ರ ಜೊತೆಗೇ ಈಗ ಪಂಚಾಯತಿ ನೌಕರದಾರರು ಅತ್ಯಂತ ಕಷ್ಟಕರದಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಕನಿಷ್ಠ 36,000 ರೂಪಾಯಿ ವೇತನವನ್ನು ಕೊಡಬೇಕು. ನಾವು ಸತತವಾಗಿ ಈಗ 15 ವರ್ಷದಿಂದ ಹೋರಾಟ ಮಾಡಕತ್ತೇವೆ. ಕನಿಷ್ಠ 36,000 ರೂಪಾಯಿ ನಮಗೆ ವೇತನ ಸಿಗಲೇಬೇಕು. ಗ್ರಾಮ ಪಂಚಾಯತಿಯಿಂದ ಇವಾಗ 18,000 ಕೊಡಾಕತ್ಯಾರ. ಇದನ್ನ ನಾವು 3 ವರ್ಷದಿಂದ ಕೇಳ್ಕೊಂತ ಬಂದವಿ. 36,000 ರೂಪಾಯಿ ಸಿಗಬೇಕು. ಇನ್ನೊಂದು ಕಾಯಂ ಪಂಚಾಯತಿ ನೌಕರನ್ನ ಕಾಯಂಗೊಳಿಸಬೇಕು. ಸ್ವಚ್ಛತಾ ವಾಹಿನಿ ನೌಕರನ್ನ ಅವರು ಗ್ರಾಮ ಪಂಚಾಯತಿ ನೌಕರನ್ನಾಗಿ ಪರಿಗಣಿಸಬೇಕು. BPL ಕಾರ್ಡ್ ಏನು 1,20,000 ರೂಪಾಯಿ ಏನೈತಲ್ಲ ಅದನ್ನ ರದ್ದುಪಡಿಸಿ ನಮಗೇನು 36,000 ರೂಪಾಯಿ ಕೊಡಬೇಕು. ಆ ಆಧಾರದ ಮೇಲೆ BPL ಕಾರ್ಡನ್ನು ನಮ್ಮ ಗ್ರಾಮ ಪಂಚಾಯತ್ ನೌಕರಿ ಇಳಿಸಬೇಕು. ಈಗಾಗಲೇ 3 ವರ್ಷದಿಂದ ಸಚಿವರ ಕಡೆ ಆಯ್ತು, ಅಧಿಕಾರಿಗಳ ಕಡೆ ಆಯ್ತು, ಎಲ್ಲ ಸಭೆ ಮಾಡೀವಿ. ಸಭೆ ಮಾಡಿದ್ರು ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ಈಗ ಮಾಡ್ತೇವೆ ಅಂತ 3 ವರ್ಷದಿಂದ ಹೇಳಿಕೆ ಬಂದಾವು. ಈಗ ರಾಜ್ಯದಿಂದ ಎಲ್ಲಾ ಜಿಲ್ಲಾದಿಂದ ರಾಜ್ಯದಿಂದ ಎಲ್ಲಾ ಗ್ರಾಮ ಪಂಚಾಯತ್ ನೌಕರು ಬಂದಾವೆ. ಈ ಸಲ ಏನ್ ತೀರ್ಮಾನ ಮಾಡೀಪ ಅಂತಂದ್ರ ಆದೇಶ ತಗೊಂಡ ಇಲ್ಲಿಂದ ಹೋಗೋದು. ನಾವು ಬೆಂಗಳೂರಿಂದ ಅಲ್ಲಿ ಮಠ ಇಲ್ಲಿ ಕದಲೋದಿಲ್ಲ. ಟೋಟಲ್ ಒಟ್ಟು 63,000 ಜನಸಂಖ್ಯೆ ಐತಿ ನಮ್ಮ ರಾಜ್ಯದಾಗ. ನಾಳೆನೂ ಕೂಡ್ತಾರ, ನಾಡ್ದನೂ ಕೂಡ್ತಾರ. ಅವರು ಲಾಠಿ ಚಾರ್ಜ್ ಮಾಡ್ಲಿ, ಗೋಲಿಬಾರ್ ಮಾಡ್ಲಿ, ಬೇಕಾದ್ ಮಾಡ್ಲಿ, ಆದೇಶ ತಗೊಂಡ ಇಲ್ಲಿಂದ ಕೇಳ್ತೇವೆ ಅಂತಂದು ಇವತ್ತು ಗಟ್ಟಿ ನಿರ್ಧಾರ ಮಾಡಿ ಅನಿರ್ದಿಷ್ಟ ಹೋರಾಟ ಮಾಡಿ ರಾಜ್ಯ ಸಮಿತಿಯರು ತೀರ್ಮಾನ ತಗೊಂಡಾರ. ಆ ತೀರ್ಮಾನಕ್ಕೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿ ನೌಕರರು ಸಿದ್ಧರಾಗಿದ್ದೇವೆ.